ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಇದು ಹಿಂದಿನ ಸುದ್ದಿಯನ್ನು ತೆರೆದಿಡುವ ಯತ್ನ. ಒಂದು ಸುದ್ದಿಯನ್ನು ನಾನು ನೋಡುವ ಪರಿ, ನಾನು ಅರ್ಥೈಸಿಕೊಂಡ ರೀತಿ, ಅದನ್ನು ತಮಗೆ ತಲುಪಿಸೋದು. ನಮ್ಮಲ್ಲಿ ಒಂದು ಮಾತಿದೆ, ರವಿ ಕಾಣದನ್ನು ಕವಿ ಕಂಡ ಅಂತ. ಹಾಗೆಯೇ ಕವಿ ಕಾಣದ್ದನ್ನು ಕೂಡ ಒಬ್ಬ ಪತ್ರಕರ್ತ ಕಾಣಬೇಕು. ಆ ನೋಟ ಭಾಳ ಮುಖ್ಯವಾದ. ಹಲವು ಸುದ್ದಿಗಳಿವೆ ನನ್ನ ಹತ್ರ. ಎಷ್ಟು ಸುದ್ದಿಯನ್ನು ಹೇಳ್ತೀನೋ ಏನೋ ಗೊತ್ತಿಲ್ಲ. ನನ್ನ ಅವಧಿಯಲ್ಲಿ ತಮಗೆ ಕೆಲವು ಸುದ್ದಿಯನ್ನು ತಲುಪಿಸೋದಕ್ಕೆ, ವಿಶ್ಲೇಷಣೆ ಮಾಡೋದಕ್ಕೆ ನಾನು ಯತ್ನ ಮಾಡ್ತೀನಿ. ಮೊದಲನೇದಾಗಿ ಯುದ್ಧ. ಈ ಜಗತ್ತಿನಲ್ಲಿ ಹುಚ್ಚರು ಯಾವುದೇ ಒಂದು ದೇಶದಲ್ಲಿ ಸೀಮಿತರಾದಂತೆ ಕಾಣಲ್ಲ. ರಾಜಕಾರಣದಲ್ಲಿ ಹುಚ್ಚರ ಸಂತೆನೇ ಇದ್ದಂತೆ ಕಾಣ್ತಾ ಇದೆ. ಅಯೋಗ್ಯರು, ಮೂರ್ಖರು, ಅಧಿಕಾರಕ್ಕಾಗಿ ಏನನ್ನೂ ಮಾಡುವುದಕ್ಕೆ ಸಿದ್ಧ ಇರುವವರು, ಮನುಷ್ಯತ್ವ ಮಾನವೀಯತೆ ಇಲ್ಲದಿರುವವರು. ಟ್ರಂಪ್ ಹಾಗೆ ಕಾಡ್ತಾನೆ. ಟ್ರಂಪ್ ಮುಖವನ್ನು ನೋಡಿದಾಗ ಸಾವಿರಾರು ಜನ ಬಲಿಯಾದದ್ದು ಕಾಡ್ತಾ ಹೋಗುತ್ತೆ. ಅದೊಂದು ರೀತಿಯ ಯುದ್ಧ. ಈಗ ಟ್ರಂಪ್ ಆಡುತ್ತಿರುವ ಮಾತುಗಳನ್ನು ನೋಡಿದರೆ ಅವರು ಆಡುವ ಮಾತಿಗೂ ಕೃತಿಗೂ ಸಂಬಂಧವೇ ಇಲ್ಲ. ಯೂಸ್ವಲಿ ರಾಜಕಾರಣಿಗಳ ಹಾಗೆ ಅವರ ಮಾತಿಗೆ ಕೃತಿಗೆ ಸಂಬಂಧ ಇರಲ್ಲ. ಈಗ ನಮ್ಮ ದೇಶಕ್ಕೆ ಬಂದರೆ, ಈಗ ಚುನಾವಣಾ ಕಾವು ದೇಶದಲ್ಲಿ ಇರ್ತಾ ಇದೆ. ಇಲ್ಲಿ 5 ರಾಜ್ಯಗಳ ಚುನಾವಣೆ ಏನು ನಡೀತಾ ಇದೆಯಲ್ಲ, ನಿನ್ನೆ ಈವನ್ ತಮಿಳುನಾಡಿನಲ್ಲಿ ಕೂಡ ದಟ್ನ ಪಕ್ಷದ ಪ್ರಣಾಳಿಕೆಯನ್ನು DMK ಬಿಡುಗಡೆ ಮಾಡ್ತು. ಅಲ್ಲಿ ಕೂಡ ವಿಚಿತ್ರ ಸ್ಥಿತಿ ಇದೆ. ಅದನ್ನು ನಾನು ಮಾತನಾಡ್ತಾ ಹೋಗ್ತೀನಿ. ಹಾಗೆಯೇ ಬಂಗಾಲದ ಬಗ್ಗೆ ಮೊನ್ನೆ ಮಾತನಾಡಿದ್ವಿ. ಇನ್ನೊಂದು ಸಲ ಬಂಗಾಲದ ಬಗ್ಗೆ ಮಾತನಾಡಬೇಕು, ಆಸಾಂ ಬಗ್ಗೆ ಮಾತನಾಡಬೇಕು. ಈ ಚುನಾವಣೆ ವಿಶೇಷ ವಿಶ್ಲೇಷಣೆಯನ್ನು ತಮಗೆ ತಲುಪಿಸುವ ಯತ್ನವನ್ನು ನಾನು ಮಾಡ್ತೀನಿ. ಇವತ್ತು ನಾನು ಮಾತನಾಡ್ತಾ ಇರೋದು ಕರ್ನಾಟಕದ 2 ಕ್ಷೇತ್ರಗಳ ಚುನಾವಣೆ ಕುರಿತು. ಒಂದು ದಾವಣಗೆರೆ ದಕ್ಷಿಣ, ಇನ್ನೊಂದು ಬಾಗಲಕೋಟೆ. ಈ ಉಪಚುನಾವಣೆಯಲ್ಲಿ ನಾನು 2 ವ್ಯಕ್ತಿಗಳ ಬಗ್ಗೆ ಮಾತನಾಡಿದೆ. ಇಬ್ಬರು ಕೂಡ ಅವರವರ ಪಕ್ಷಕ್ಕೆ ಕಂಟಕರಾಗಿದ್ದಾರೆ. ಒಬ್ಬರು ಹಾಗೆ ನೋಡಿದ್ರೆ ಪಕ್ಷದಲ್ಲೇ ಇಲ್ಲ, ಇನ್ನೊಬ್ಬರು ಪಕ್ಷದಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಕಂಟಕರಾದವರು ಜಮೀರ್ ಅಹಮದ್ ಖಾನ್ ಅಂತ ಅನಿಸುತ್ತೆ. ಮುಸ್ಲಿಮರಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಆಸೆಯನ್ನು ಹುಟ್ಟಿಸಿ ಕಾಂಗ್ರೆಸ್ ಪಕ್ಷವನ್ನು ಒಡೆದು ಒಳಗಡೆ ಬೆಂಕಿ ಹಾಕ್ಬಿಟ್ಟು ಜಮೀರ್ ಕೇರಳಕ್ಕೆ ಹೊರಟೋಗ್ಬಿಟ್ರು. ಇಡೀ ಜಮೀರ್ ಅವರ ಕೃತ್ಯ ಏನಿದೆ, ಕಳೆದ 2 ವರ್ಷಗಳಿಂದ ಅವರು ದಾವಣಗೆರೆಯಲ್ಲಿ ಏನು ಮಾಡಿದ್ರು ಅನ್ನೋದು, ಅದ್ರ ಬಗ್ಗೆ ನಾನು ಇನ್ನೊಂದು ಸಂದರ್ಭದಲ್ಲಿ ಮಾತನಾಡಿದ್ದೇನೆ. ಅದರಿಂದ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅವರ ಜಯಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತಾರಾ ಅನ್ನೋದೊಂದು ಪ್ರಶ್ನೆ. ಹಾಗೆಯೇ BJPಯ ವಿಚಾರಕ್ಕೆ ಬಂದರೆ, BJPಗೆ ಕಂಟಕಪ್ರಾಯರಾಗ್ತಾ ಇರೋರು ಯಾರು ಬಾಗಲಕೋಟೆಯಲ್ಲಿ? ಆ ಕುತೂಹಲಕರ ಅಂಶವನ್ನು ತಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಾನು. ಒಂದನೇದಾಗಿ ವೀರಣ್ಣ ಚರಂತಿಮಠ. ಅವರು 3 ಬಾರಿ ಶಾಸಕರಾಗಿದ್ದವರು. ಈಗ ಅವರಿಗೆ ಅಲ್ಲಿ ಜಯ ಅನ್ನುವುದು ಕಬ್ಬಿಣದ ಕಡಲೆ ಆದಂತೆ ಕಾಣ್ತಾ ಇದೆ. ಈಸಿ ಇಲ್ಲ. ಅವರ ತಮ್ಮ ಮಲ್ಲಿಕಾರ್ಜುನ ಚರಂತಿಮಠ ಅವರು ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅದರ ಜೊತೆಗೆ ಕಳೆದ ಚುನಾವಣೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಂಥ ಮಲ್ಲಿಕಾರ್ಜುನ ಚರಂತಿಮಠ ಅವರು 10,000 ಮತಗಳನ್ನು ಪಡೆದಿತ್ತು. ಅಂದರೆ ಅವರ ಬೆಂಬಲಿಗರಿದ್ದಾರೆ. ಇವತ್ತು ಅಣ್ಣನನ್ನು ಸೋಲಿಸ್ತೀನಿ ಅಂತೇಳಿ ಅವರು ಸೆಡ್ಡು ಹೊಡೆದು ನಿಂತಿದ್ದಾರೆ. ಅದರ ಜೊತೆಗೆ BJP ಬೇರೆ ಬೇರೆ ಸಮಸ್ಯೆ ಕೂಡ ಬಾಗಲಕೋಟೆಯಲ್ಲಿದೆ. BJPಯ ಸಮಸ್ಯೆ ಏನು ಅಂದರೆ, ಎಲ್ಲ ನಾಯಕರುಗಳು ಕೂಡ ಇನ್ನೂ ಬಾಗಲಕೋಟೆಯಲ್ಲಿ ಚುನಾವಣಾ ಕಣಕ್ಕೆ ಇಳಿದಿಲ್ಲ. ಮುರುಗೇಶ್ ನಿರಾಣಿಯವರು ಬಂದಿಲ್ಲ. ಅವರ ತಮ್ಮ ಸಹೋದರ ಹನುಮಂತ ನಿರಾಣಿಯವರು ಕೆಲವು ಕಡೆ ಪ್ರಚಾರಕ್ಕೆ ಹೋದ ವರದಿ ಇದೆ ಅಂತ. ಇದು ಸುಲಭವಾಗಿಲ್ಲ. ಯಾಕೆ ಅಂತ ಅಂದರೆ, ಕಳೆದ ಬಾರಿ ಏನು HY ಮೇಟಿಯವರು ಬಾಗಲಕೋಟೆಯಲ್ಲಿ ಗೆದ್ದಿದ್ರಲ್ಲ, ಅವರು ಗೆದ್ದ ಅಂತರ ಏನಿದೆ ಗೊತ್ತಾ? ಅದು ಬರೀ 5,800 ವೋಟ್ ಆಗಿತ್ತು. ಅದೇನು ಭಾರಿ ಅಂತರ ಏನಲ್ಲ. 5,800 ಮತಗಳ ಅಂತರದಿಂದ ಮೇಟಿಯವರು ಗೆದ್ದಿದ್ದರು. ಈಗ ಅವರ ಮಗ ಉಮೇಶ್ ಮೇಟಿಯವರು ಕಣದಲ್ಲಿದ್ದಾರೆ. ಆದರೆ ಉಮೇಶ್ ಮೇಟಿ ಕಣದಲ್ಲಿ ಇರುವುದು ಏನಿದೆ, ಅದು ಅವರ ಕುಟುಂಬದ ಒಳಗಡೆ ಒಗ್ಗಟ್ಟು ಕಂಡರೂ ಕೂಡ ಎಷ್ಟರ ಮಟ್ಟಿಗೆ ಅದು ಅವರು ಒಂದಾಗಿದ್ದಾರೆ ಅಂತ ಹೇಳೋದು ಕಷ್ಟ. ಅಧಿಕಾರ ರಾಜಕಾರಣ ಹಾಗೇನೆ. ಅವರ HY ಮೇಟಿಯವರ 4 ಜನ, 2 ಹೆಣ್ಮಕ್ಕಳು 2 ಗಂಡು ಮಕ್ಕಳು, ಅವರಿಗೆ ತಮಗೆ ಟಿಕೆಟ್ ಬೇಕು ಅಂತಿತ್ತು. ಏನೇನೋ ಮಾಡಿ ಪ್ಯಾಚಪ್ ಮಾಡಿ ಉಮೇಶ್ ಅವರಿಗೆ ಕೊಟ್ಬಿಟ್ಟು
ಉಳಿದವ್ರನ್ನ ಬಾಯಿ ಮುಚ್ಚಿಸಲಾಗಿದೆ. ಆದರೆ ರಾಜಕಾರಣದಲ್ಲಿ ಒಳಗೆ ಗೂಟ ಹೊಡಿತಾರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದ್ರ ಜೊತೆಗೆ ಇನ್ನೊಂದು ಮಾತು ಭಾಳ ಸ್ಪಷ್ಟವಾಗಿ ಕೇಳಿ ಬರ್ತಾ ಇದೆ. ಅದು ಉಮೇಶ್ ಮೇಟಿಯವರಿಗೇನು ಕಾಂಗ್ರೆಸ್ಸು ಟಿಕೆಟ್ ಕೊಟ್ಟಿದೆ, ಅವರು ಬಿ ಜೆ ಪಿಯ ಕಡೆ ಕೂಡ ಒಲವನ್ನು ಹೊಂದಿದ್ರಾ ಅನ್ನುವ ಪ್ರಶ್ನೆ ಇದೆ. ಬಿ ಜೆ ಪಿ ಅವರನ್ನು ಸಂಪರ್ಕ ಮಾಡಿತ್ತಂತೆ, ಉಮೇಶ್ ಮೇಟಿ ಅವ್ರನ್ನ ಬಂದುಬಿಡಿ ಅಂತ. ಇವರು ಹೋಗೋಕ್ಕೆ ಸಿದ್ಧರಾಗಿದ್ದರೋ ಇಲ್ಲೋ ಗೊತ್ತಿಲ್ಲ. ಆದರೆ ಟಿಕೆಟ್ಟು ಅವರಿಗೆ ಸಿಕ್ಕ ಮೇಲೆ ಅವರು ಇಲ್ಲ ನನಗೆ ಫೋನ್ ಮಾಡಿದ್ರು ಹಾಗೆ ಹೇಗೆ ಅಂತ ಪ್ಯಾಚಪ್ ಮಾಡುವ ಕೆಲಸ ಮಾಡ್ತಾರೆ. ಅಂದರೆ ವಾಟ್ ಇಟ್ ಶೋಸ್, ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳಲ್ಲೂ ಕೂಡ ಒಳ ಹೊಡೆತ ಬೀಳುವ ಎಲ್ಲ ಚಾನ್ಸಸ್ ಕಾಣ್ತದೆ. ಒಳ ಹೊಡೆತ ಅಂದರೆ ಏನು ಅಂದರೆ, ಈ ಪಾರ್ಟಿಯಲ್ಲಿದ್ದವ್ರು ಆ ಪಾರ್ಟಿಗೆ ಬೆಂಬಲ ಮಾಡ್ಬೋದು, ಆ ಪಾರ್ಟಿಗಿದ್ದವ್ರು ಈ ಪಾರ್ಟಿ ಮಾಡ್ಬೋದು. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತೂ ಹೇಳುವುದಕ್ಕೆ ಸಾಧ್ಯವಿಲ್ಲದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಜಾತಿ ಲೆಕ್ಕಾಚಾರಗಳು ನಡೀತದೆ. ಅದಕ್ಕಿಂತ ಭಾಳ ಮುಖ್ಯವಾಗಿ ಮಹಿಳಾ ಮತದಾರರು ಏನು ಮಾಡ್ತಾರೆ ಅನ್ನೋ ಪ್ರಶ್ನೆ ಇದೆ. ಅದರ ಜೊತೆಗೆ ಈ ಬಾಗಲಕೋಟೆ ಬಗ್ಗೆ ಏನು ಮಾತನಾಡ್ತಾ ಇದ್ದೆ, ಒಂದು ಅಂದರೆ ಏನು ಉಮೇಶ್ ಮೇಟಿ ಅವರಿದ್ದಾರಲ್ಲ, ಅವರು ಸಾಮಾನ್ಯ ಜನರ ಜೊತೆ ಬೆರಿತಾ ಇದ್ದರು ಅನ್ನೋದು ಕೇಳ್ತಾ ಇರೋ ಮಾತು. ಅದರ ಜೊತೆಗೆ ಅವರಿಗೆ ಬಹಳ ಮುಖ್ಯವಾದ ಸಮಸ್ಯೆ ಏನು ಗೊತ್ತಾ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಈಗಿರುವ ಪ್ರಶ್ನೆ ಕೂಡ ಅದು, ನಾನು ನಿನ್ನೆ ಮೊನ್ನೆನೂ ಕೂಡ ಮಾತನಾಡಿದೆ, ಯಾರು ಸನ್ಮಾನ್ಯ ಯತ್ನಾಳ್ ಅವರು ಪ್ರಚಾರಕ್ಕೆ ಬರ್ತಾರಾ? ಅವರು ಪ್ರಚಾರಕ್ಕೆ ಬಂದರೆ ಬಿ ಜೆ ಪಿಗೆ, ಚರಂತಿ ಮಠ ಅವರಿಗೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ? ಈ ಚರ್ಚೆ ಇವತ್ತು ಭಾಳ ಗಂಭೀರವಾಗಿ ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಭಾಳಷ್ಟು ಜನ ಯಾವುದೇ ಕಾರಣಕ್ಕೂ ಕೂಡ ಯತ್ನಾಳ್ ಪ್ರಚಾರಕ್ಕೆ ಬರಕೂಡ್ದು, ಅವಕಾಶ ಕೊಡಬೇಡಿ ಅಂತೇಳಿ ಪಕ್ಷದ ಅಧ್ಯಕ್ಷರಿಗೆ, ಯಡಿಯೂರಪ್ಪನವರಿಗೆ ಎಲ್ಲರಿಗೂ ಹೇಳಿದ್ದಾರೆ ಅಂತ ಮಾಹಿತಿ ಇದೆ. ಯಾಕೆಂದರೆ ಅವರ ಬಂದ ತಕ್ಷಣ ಏನು ಮುಸ್ಲಿಮರು ಏನಿದ್ದಾರೆ ಅವರು ಈಗ ಈ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ದಾವಣಗೆರೆಯಲ್ಲಿ ಹಾಗೂ ಬಾಗಲಕೋಟೆಯಲ್ಲಿ ಸ್ವಲ್ಪ ಪ್ರಮಾಣದ ಮುಸ್ಲಿಮರು ಬಿ ಜೆ ಪಿಯ ಕಡೆ ಒಲವನ್ನು ತೋರಿಸಿದರು. ಯತ್ನಾಳ್ ಬಂದುಬಿಟ್ರೆ ಆ ಓಟು ಮತ್ತೆ ರಿಟರ್ನ್ ಓಟ್ ಹೋಗ್ಬಿಡುತ್ತೆ. ಯಾಕೆಂದರೆ ಅವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಯತ್ನಾಳ್. ಅವರು ಏನಾದರೂ 2028ರಲ್ಲಿ ಹಿಂದೂಗಳ ಪಕ್ಷ ಅಧಿಕಾರಕ್ಕೆ ಬರುತ್ತಂತೆ, ಹಿಂದೂಗಳು ಬರ್ತಾರಂತೆ, ಆವಾಗ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತಂದರೆ ಅವ್ರು ಬಾಯಿಲಿ ಬಂದೂಕು ಇಟ್ಬಿಟ್ಟು ಗನ್ ಇಟ್ಬಿಟ್ಟು ಹೊಡೆದ್ಬಿಡ್ತಾರೆ. ಒಬ್ಬ ನಾಚಿಕೆ ಇರುವ ರಾಜಕಾರಣಿಗಳು ಬಾಯಲ್ಲಿ ಬಂದೂಕಿಟ್ಟು ಗುಂಡು ಹೊಡಿತಾರೆ. ಇದನ್ನು ಜನ ಎಂಜಾಯ್ ಮಾಡ್ತಿದ್ದಾರೆ. ಇಂತಹ ವ್ಯಕ್ತಿ, ಹಿಂಸೆಯನ್ನು ಪ್ರಚೋದಿಸುವಂಥ ವ್ಯಕ್ತಿ, ಸಮಾಜದಲ್ಲಿ ಹಿಂದೂ ಮುಸ್ಲಿಮರನ್ನ ಹೊಡಿತಾ ಇರುವಂಥ ವ್ಯಕ್ತಿ ಪ್ರಚಾರಕ್ಕೆ ಹೋದರೆ ಏನಾಗುತ್ತೆ? ವೀರಣ್ಣ ಚರಂತಿ ಮಠ ಅವರ ಆತ್ಮೀಯ ಸ್ನೇಹಿತರಂಥವ್ರು ಹೋದರೆ ಆಗ ಚರಂತಿ ಮಠ ಅವರಿಗೆ ಬರಬೇಕಾದಂತಹ ವೋಟುಗಳು ಬರದೇ ಇರುವ ಚಾನ್ಸಸ್ ಇದೆ. ಆ ಕಾರಣಕ್ಕೆ ಬಿ ಜೆ ಪಿಯ ಒಳಗಡೆ ಯಾವ ಕಾರಣಕ್ಕೂ ಕೂಡ ಯತ್ನಾಳ್ ಅವರು ಪ್ರಚಾರಕ್ಕೆ ಬರಕೂಡದು ಅನ್ನೋ ಒತ್ತಡ ಹೆಚ್ಚಾಗ್ತಾ ಇದೆ. ಆದರೆ ಏನು ಮಾಡೋಕ್ಕಾಗಲ್ಲ, ಅವರು ಇಂಡಿಪೆಂಡೆಂಟ್. ಈಗ ಬಿ ಜೆ ಪಿಯಲ್ಲಿ ಇಲ್ಲ, ಬಿ ಜೆ ಪಿಯಿಂದ ಅವರು ಉಚ್ಚಾಟಿಸಲಾಗಿದೆ. ಆ ಕಾರಣಕ್ಕಾಗಿ ಅವರು ಸ್ನೇಹಿತರಿಗಾಗಿ ಬಂದರೆ ಏನಾಗುತ್ತೆ, ಬಂದರೆ ಕಾಂಗ್ರೆಸ್ ಗೆಲ್ಲೋದು ಈಸಿಯ ಅಷ್ಟೇ. ಇದು ಭಾಳ ಸರಳವಾಗಿ ಹೇಳ್ಬೋದು. ಅಂದರೆ ಆವಾಗ ಕಾಂಗ್ರೆಸ್ಸಿಗೆ ಹರಿವಾಣದಲ್ಲಿ ಹಾಕಿ ಜಯವನ್ನು ಕೊಟ್ಟಂತೆ ಆಗುತ್ತೆ. ಯಾಕಂದರೆ ಈ ರಾಜಕಾರಣದಲ್ಲಿ ಹಾಗೆ ಆಗುತ್ತೆ ನೋಡಿ. ಏನು ಅಂದರೆ ಈ ಸಮಾಜ ಇದೆಯಲ್ಲ, ಈ ಸಮಾಜ ಭಾಳ ಸೆನ್ಸಿಟಿವ್ ಆದ ಜನರಿಂದ ಕೂಡಿದೆ. ಧರ್ಮ ಗಿರ್ಮ ಅಂತ ಅಂದ ತಕ್ಷಣ ಅದು ಎರಡು ಅಳುದಿನ ಕತ್ತಿ ಇದ್ದಂತೆ. ರಿಲಿಜನ್ ಅನ್ನೋದು ಯಾವತ್ತೂ ಕೂಡ ಅಷ್ಟೇ. ನೀವು ಹಿಂದೂಗಳೆಲ್ಲ ಒಂದು, ಮುಸ್ಲಿಮರಲ್ಲ ಅಂದರೆ ಮುಸ್ಲಿಮರು ಒಗ್ಗಟ್ಟಾಗ್ತಾರೆ. ಮುಸ್ಲಿಮರು ಒಗ್ಗಟ್ಟಾದರೆ ಏನಾಗುತ್ತೆ, ಅವರ ಎಲ್ಲಿ ಮೆಜಾರಿಟಿ ಇದೆಯೋ ಅವರು ಯಾರನ್ನು ಸೋಲಿಸ್ಬೇಕೋ ಸೋಲಿಸ್ತಾರೆ ಅಷ್ಟೇ ರಾಜಕಾರಣದಲ್ಲಿ. ಸೊ ಅದರಿಂದ ಯತ್ನಾಳ್ ಅವರು ಏನು ಮಾಡ್ತಾರೆ, ಬಿ ಜೆ ಪಿ ಏನು ಮಾಡ್ತಾರೆ ಅನ್ನುವ ಕುತೂಹಲಕರ ಅಂಶ ಕೂಡ ಇದೆ. ಸೊ ದಾವಣಗೆರೆ ಪರಿಸ್ಥಿತಿ ಇರಲಿ, ಹಾಗೆಯೇ ಬಾಗಲಕೋಟೆ ಪರಿಸ್ಥಿತಿ ಇರಲಿ, ಈ ಎರಡೂ ಕ್ಷೇತ್ರಗಳಲ್ಲಿ ಎರಡೂ ಪಕ್ಷಗಳು ತೀವ್ರತರವಾದ ಸಂಕಷ್ಟದಲ್ಲೇ ಇವೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತೂ ಹೇಳುವುದು ಸುಲಭ ಸಾಧ್ಯ ಅಲ್ಲ. ಆದರೆ ಚುನಾವಣೆಯಲ್ಲಿ ಯೂಸುವಲಿ ಏನಿರುತ್ತೆ ಅಂದರೆ, ಯಾವುದೇ ಚುನಾವಣೆ ತಗೊಳ್ಳಿ, ಒಂದು ಅಂಡರ್ ಕರೆಂಟ್ ಅಂತ ಇದೆ. ಆ ಅಂಡರ್ ಕರೆಂಟ್ ಯಾವುದಿದೆ ಅನ್ನೋದ್ರ ಮೇಲೆ ಚುನಾವಣಾ ಫಲಿತಾಂಶ ತೀರ್ಮಾನ. ಸೊ ಇಲ್ಲಿ ಯಾವುದು ಅಂಡರ್ ಕರೆಂಟ್ ಇದೆ? ಮುಖ್ಯಮಂತ್ರಿಗಳು, ಸರ್ಕಾರ ಎಲ್ಲ ಅಂದ್ಕೊಂಡಿದ್ದು ಗ್ಯಾರಂಟಿಗಳು ತಮ್ಮನ್ನು ಉಳಿಸಬಹುದು ಅಂತ. ಗ್ಯಾರಂಟಿಗಳು ಉಳಿಸುತ್ತಾ ಅನ್ನೋದು ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಮಹಿಳಾ ಮತದಾರರು ಗ್ಯಾರಂಟಿ ವಿಚಾರದಲ್ಲಿ ಸಂಬಂಧಪಟ್ಟಾಗ ಮಹಿಳೆಯರು ಯಾರಿಗೆ ಬೆಂಬಲ ಕೊಡ್ತಾರೋ ಆ ಪಕ್ಷ ಗೆಲ್ಲದು. ಆ ಸಿಚುವೇಶನ್ನು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಂಡಿಯಾದಲ್ಲಿ.
ಆದ್ದರಿಂದ ಇಲ್ಲಿ ಮಹಿಳೆಯರು ಏನು ಮಾಡ್ತಾರೆ ಪ್ರಶ್ನೆ ಇದೆ. ಏನೇ ಇರಲಿ, ಈ ಎರಡು ಪಕ್ಷಗಳಿಗೆ ಯಾರು ಸಹಾಯ ಮಾಡ್ತಾರೆ ಅನ್ನೋದಕ್ಕಿಂತ ಯಾರು ಕಂಟಕಪ್ರಾಯರು ಅಂತ ಹೇಳ್ತೀನಿ. ಕಾಂಗ್ರೆಸ್ ಸೋತರೆ ಅದರ ಸಂಪೂರ್ಣ ಜವಾಬ್ದಾರಿ ಜಮೀರ್ ಅಹಮದ್ ಖಾನ್ ಅವರದಾಗುತ್ತೆ. ಯಾಕಂದರೆ ಮುಸ್ಲಿಂ ಸಮುದಾಯವನ್ನು ಒಡೆದು ಅವರು ಏನೇನೋ ಯಾವುದ್ಯಾವುದೋ ಕಾರಣಕ್ಕೆ ಮೂವುಗಳನ್ನು ಮಾಡಿ ಕಾಂಗ್ರೆಸ್ಸನ್ನು ದುರ್ಬಲಗೊಳಿಸಿದ್ದಾರೆ. ಕಾಂಗ್ರೆಸ್ಸಿಗೆ ಅವ್ರ ಸಮಸ್ಯೆ. ಇನ್ನು BJP ಯತ್ನಾಳ್ ಅವರನ್ನು ಹೊರಗೆ ಹಾಕಿದರೂ ಕೂಡ ಅವರು ಹಿಂದುತ್ವ ಅಂತ ಹೇಳ್ತಾ BJP ಒಂಥರ ಶ್ಯಾಡೋ ಟೈಪು ಮಾಡ್ತಾ ಮುಸ್ಲಿಂ ಹಿಂದೂ ವಿರೋಧವನ್ನು ಕಟ್ತಾ ಬಿಸಿ ಇಂಡೈರೆಕ್ಟ್ಲಿ ಮುಸ್ಲಿಮರೆಲ್ಲ ಆರ್ಗನೈಸ್ ಆಗುವ ವಾತಾವರಣ ಸೃಷ್ಟಿಸ್ತಿದ್ದಾರೆ. ಇದರ ಪರಿಣಾಮ ಆಗೋದು ಯಾರ ಮೇಲೆ ಅಂತಂದರೆ BJP ಮೇಲೆ. ಆದ್ದರಿಂದ ಇವರಿಬ್ಬರೇ ಆಯಾ ಪಕ್ಷಕ್ಕೆ ಕಂಟಕ ಪ್ರಾಯರು. ಇದು ಇವತ್ತಿನ ಮೆಗಾ ಫೋಕಸ್. ನಾಳೆ ಮತ್ತೆ ಬರ್ತೀನಿ ಇನ್ನೊಂದು ವಿಚಾರದೊಂದಿಗೆ. ಈ ನಮ್ಮ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಕಮೆಂಟ್ ಮಾಡಿ. ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ.